ರಾತ್ರಿದು ಅನ್ನ ಉಳಿದಿದೆ, ಬಟ್ ಅದೇ ಚಿತ್ರಾನ್ನ ಪುಳಿಯೋಗರೆ ತಿಂದು ಬೋರ್ ಆಗಿದ್ರೆ ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ. ಹಾಯ್ ಕಣ್ರು, ಬನ್ನಿ ಇವತ್ತು ಕ್ರಿಸ್ಪಿ ಕ್ಯಾಪ್ಸಿಕಮ್ ರೈಸ್ ಮಾಡೋಣ. 1 ಬಟ್ಲು ಉರ್ಗಡ್ಲೆ, 1 ಬಟ್ಲು ಕಡಲೆ ಬೀಜ, ಕರಿಬೇವಿನ ಸೊಪ್ಪು, ಧನಿಯಾ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳಿ. ಆಮೇಲೆ ಒಂದು ಬಾಣಲಿಗೆ ಎಣ್ಣೆ ತುಪ್ಪ ಎರಡೂ ಸೇರಿಸ್ಕೊಂಡು ಸಾಸಿವೆ, ಜೀರಿಗೆ, ಸೋಂಪು, ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ ಹಾಕಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ಮು ಫ್ರೈ ಆಗೋದು ತುಂಬ ಇಂಪಾರ್ಟೆಂಟು, ಕ್ರಿಸ್ಪಿಯಾಗಿ. ಅದಾದಮೇಲೆ ನೀವು ಈರುಳ್ಳಿ ಸೇರಿಸ್ಕೋಬೇಕು. ಮೊದಲಿಗೆ ಈರುಳ್ಳಿ ಸೇರಿಸಿದ್ರೆ ಕ್ಯಾಪ್ಸಿಕಮ್ ಸೇರಿಸಿದಾಗ ಸಾಗಿನೆಸ್ ಬಂದುಬಿಡುತ್ತೆ, ನಿಮಗೆ ಆ ಕ್ರಿಸ್ಪಿನೆಸ್ ಸಿಗಲ್ಲ. ಸೊ ಎರಡೂ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ಉಪ್ಪು ಮತ್ತು ಖಾರದ ಪುಡಿ ಸೇರಿಸ್ಕೊಳ್ಳಿ. ಆವಾಗ ಚೆನ್ನಾಗಿ ಮಸಾಲ ಹಿಡಿಯುತ್ತೆ, ಸಾಗಿನೆಸ್ ಬರಲ್ಲ. ಅದಾದಮೇಲೆ ಆಲ್ರೆಡಿ ರುಬ್ಬಿಟ್ಕೊಂಡಿರೋವಂಥ ಡ್ರೈ ಮಸಾಲ ಪೌಡರ್ನ ಈ ಹಂತದಲ್ಲಿ ಸೇರಿಸ್ಕೊಂಡ್ರೆ ಏನು ತೇವಾಂಶ ಇದೆಯೋ ಅದನ್ನು ಈ ಪೌಡರ್ ತೊಗೊಳ್ಳೋದ್ರಿಂದ ನಿಮ್ಮ ಮಸಾಲ ಚೆನ್ನಾಗಿ ಕೋಟ್ ಆಗುತ್ತೆ. ಅದಾದಮೇಲೆ ನೀವು ರೈಸ್ ರಾತ್ರಿದಿರ್ಬೋದು ಅಥವಾ ಫ್ರೆಶ್ಶಾಗಿ ಮಾಡ್ಕೊಂಡಿರೋ ರೈಸ್ ಆರಿದ ಮೇಲೆ ಈ ಮಸಾಲ ಜೊತೆ ಸೇರಿಸಿ ಕಲಸಿದ್ರೆ ನಿಮ್ಮ ಕ್ರಿಸ್ಪಿ ಕ್ಯಾಪ್ಸಿಕಮ್ ರೈಸ್ ಆಗುತ್ತೆ. ಇದು ಬ್ರೇಕ್ಫಾಸ್ಟ್, ಲಂಚ್ ಹಾಗೆ ಲಂಚ್ ಬಾಕ್ಸ್ ಕೊಟ್ಟು ಕಳ್ಸೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಕಮ್ಮಿ ಟೈಮಲ್ಲಿ ಎಕ್ಸ್ಟ್ರೀಮ್ಲಿ ಡಿಲಿಷಿಯಸ್ ಆಗಿ ಅನಿಸುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ.